ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರವರು ಒಂದು ಆಡಿಯೋ ಇದನ್ನ ಆಗ್ತಾ ಇದೆ, ಓಡಾಡ್ತಾರಂತೆ ಸಾಮಾಜಿಕ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಪದವಿಯಿಂದ ಕಿತ್ತೋಗಿದ್ವಿ ಅಂತಂದ್ರೆ ಈ ಕುರಿತಾಗಿ ಅನೇಕ ವಿಷಯಗಳು ಚರ್ಚೆ ಆಗ್ತಾ ಇದಾವೆ. ಯಾವ ರೀತಿ ನಮಸ್ಕಾರ. ಇದ್ರ ಬಗ್ಗೆ ಏನೋ ಕನ್ಫರ್ಮೇಷನ್ಸ್ ಏನೂ ಆಗಿಲ್ಲ. ಈ ಅಡ್ಡ ಮತನದ ಬಗ್ಗೆನೂ ನಮ್ಗಿನ್ನ ಏನು ಕನ್ಫರ್ಮೇಷನ್ ಸಿಕ್ಕಿಲ್ಲ. ತನಿಖೆ ಮಾಡ್ತಾ ಇದ್ದಾರೆ. ಸಿಟಿ ರವಿ ಅವ್ರ ಸರ್ ನೇತೃತ್ವದಲ್ಲಿ ಇನ್ನ ತನಿಖೆ ನಡೀತಾ ಇದೆ. ತನಿಖೆ ರಿಪೋರ್ಟ್ ಎಲ್ಲ ನಮ್ಮ ಸೆಂಟ್ರಲ್ಗೆ ಹೋದ್ಮೇಲೆ ಇವರೆಲ್ಲ ಏನು ಡಿಸಿಷನ್ ತಗೋತಾರೆ. ಬಟ್ ವಿಜೇಂದ್ರ ಅವ್ರಿಗೆ ಏನು ತಪ್ಪಿಲ್ಲ. ಸೊ ಮೋಸ್ಟ್ಲಿ ಅಧ್ಯಕ್ಷ ಸ್ಥಾನ ಚೇಂಜ್ ಮಾಡೋದು ಅವಶ್ಯಕತೆನೂ ಇಲ್ಲ ಅಂತ ನನಗೆ ಅನಿಸ್ತೈತಿ. ಬಟ್ ಮೇಘ್ನವ್ರು ನಮ್ದು ಸೆಂಟ್ರಲ್ದಿಂದ ಆಗಲಿ ಅಥವಾ ನಮ್ಮ ಸ್ಟೇಟ್ದವ್ರಾಗಲಿ ನಮ್ಮ ಹಿರಿಯರು ಏನು ಡಿಸಿಷನ್ ತಗೋತಾರೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಬಟ್ ಇವತ್ತಿನ ದಿವಸ ನಾವು SIR ಮೇಲೆ ಹೆಚ್ಚು ಫೋಕಸ್ ಮಾಡ್ತೀವಿ. ಇವತ್ತಿಂದ SIR ಚಾಲೂ ಆಗಿದೆ. ಇಲ್ಲ, ಇವಾಗ ಬೆಳಗಾವಿನಲ್ಲಿ ಕೂಡ ಯಡಿಯೂರಪ್ಪ ಅವ್ರದೊಂದು ಗುಂಪಾಗಿದೆ, ಅವ್ರ ವಿರೋಧಿಗಳದೊಂದು ಗುಂಪಾಗಿದೆ. ಈ ರೀತಿ ನೋಡಿದ್ರೆ ಬೆಳಗಾವಿ ನಾಯಕರುಗಳು ಕೂಡ ಯಡಿಯೂರಪ್ಪ ಅವರು ಏನ್ ಬೆಂಬಲಿಗರಾರ, ಯಡಿಯೂರಪ್ಪನವರ ಮಗನ ಕುರಿತನು ವಿಜೇಂದ್ರ ಅವ್ರ ಕುರಿತನು ಒಂದು ವಿರೋಧ ಭಾಸವನ್ನು ಇಟ್ಕೊಂಡಿದ್ದಾರೆ. ಇವೆಲ್ಲ ಬೆಳವಣಿಗೆಗಳು ಪಕ್ಷದ ಮೇಲೆ ಮತ್ತು ಕಾರ್ಯಕರ್ತರ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ನಮ್ಮ ಎಲ್ಲರದು ನಮ್ಮ ಕರ್ನಾಟಕದವ್ರಿಗೆ ಎಲ್ಲರಿಗೂ ಯಡಿಯೂರಪ್ಪಾಜಿ ಅವ್ರ ಮೇಲೆ ಬಹಳ ಅಭಿಮಾನ ಇದೆ. ಅದಕ್ಕೆ ನಾವೆಲ್ಲರೂ ಅವ್ರದ್ದು ಫಾಲೋವರ್ಸ್ ಅದೀವಿ ಮತ್ತು ಅವ್ರ ಹಾಕೊಟ್ಟ ಹಾದಿಯಲ್ಲಿ ನಾವು ನಡೀತಾ ಇದ್ದೀವಿ. ಸೊ ಈಗ ನಮಗೆ ಅವ್ರಿಗೆ ಯಾರ ಮೇಲೂ ನಮ್ಗೆ ಸಂಶಯ ಆಗಲಿ ಅಥವಾ ಬೆಳಗಾವಿ ಜಿಲ್ಲೆದೊಳಗಾಗಲಿ ನಮ್ಗೆ ಏನು ಗ್ರೂಪ್ಗಳೇನು ಆಗಿಲ್ಲ. ಈಗ ನಮ್ಮ ಲೀಡರ್ಸ್ ಎಲ್ಲ ಕೂಡಿ ಅದಾರ, ಅವ್ರೆಲ್ಲರೂ ಹೆಂಗೆ ಹೇಳ್ತಾರೆ ಅದೇ ಟೈಪ್ ನಾವು ಕೆಲಸ ಮಾಡ್ಕೊತ ಹೊಂಟೀವಿ. ನಮ್ಮಲ್ಲಿ ಗ್ರೂಪು ಆಗಿಲ್ಲ ಮತ್ತು ನಾವು ಎಲ್ಲರೂ ನಮ್ಮ ಲೀಡರ್ಸ್ ಯಾರು ಅದಾರ ಎಲ್ಲರದು ನಾವು ಫಾಲೋ ಮಾಡ್ತೀವಿ. ಸರ್, ಇವಾಗ ವಿಜೇಂದ್ರ ಅವರು ಅನೇಕ ರಾಜ್ಯ ಸರ್ಕಾರದ ವಿರುದ್ಧವಾಗಿ ಏನು ಹೋರಾಟಗಳನ್ನು ಮಾಡಿದ್ರು. ಯಾವುದರಲ್ಲಿ ಯಶಸ್ವಿ ಸಿಗ್ಲಿಲ್ಲ ಅನ್ನೋದು ನಿಮ್ಮ ಬಿಜೆಪಿ ನಾಯಕರುಗಳೇ ಹೇಳ್ತಾ ಇದಾರೆ. ಎಲ್ಲಿ ಎಲ್ಲೋ ಒಂದ್ ಕಡೆ ಒಂದು ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೆದದ ಅನ್ನೋದೊಂದು ಸಂಶಯ ಕಾರ್ಯಕರ್ತರಲ್ಲಿ ಅದೇ, ನಾಯಕರುಗಳಲ್ಲಿ ಇದೆ. ಇಲ್ಲ, ಈಗ ವಿಜೇಂದ್ರ ಅವರು ವಯಸ್ಸಿನ ಸಣ್ಣವ್ರು ಇದ್ರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಈಗ ಅಧ್ಯಕ್ಷರಾದವರು ಕೆಲಸ ಮಾಡೋದು ನೋಡಿದ್ರೆ ನಮ್ಗೆ ಅನ್ಸೋದಕ್ಕೆ ನಾವು ಎಲ್ಲಿ ಫೇಲ್ ಆಗಿವಂತ. ಅವ್ರು ತಗೊಂಡಿದ್ದ ಎಲ್ಲ ಕಾರ್ಯಕ್ರಮಗಳು ಸಕ್ಸಸ್ಫುಲ್ ಆಗ್ಯಾವು. ಮತ್ತು ನಮ್ಮ ರಾಜ್ಯದ ಎಲ್ಲ ಹಿರಿಯರು ಪ್ರತಿಯೊಂದರೊಳಗೂ ಭಾಗಿಯಾಗಿದ್ದಾರೆ. ನಾನು ಪ್ರತಿಯೊಂದು ಸಲ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಅವಾಗ ಸಿಟಿ ರವಿ ಸರ್ ಬಂದಿರ್ತಾರ, R ಅಶೋಕ್ ಸರ್ ಬಂದಿರ್ತಾರ, ಚಲೋದಿ ನಾರಾಯಣ ಸರ್ ಮೇಯರ್ ಇರ್ತಾರ, N ರವಿಕುಮಾರ್ ಇರ್ತಾರ. ಇಂಥವ್ರು ಯಾರೂ ಬಂದಿಲ್ಲ. ಅಶೋಕ್ ನಾರಾಯಣ ಸರ್ ಇರ್ತಾರೆ, ಆಮೇಲೆ P ರಾಜು ಸರ್ ಇರ್ತಾರ. ಯಾವಾಗೂ ಹಿಂಗೆ ನಮ್ಮ ಲೀಡರ್ಸ್ ಅವ್ರ ಜೊತೆ ಇಲ್ಲ ಅಂತ ಹೇಳಿ ನಾ ಯಾವಾಗೂ ನೋಟಿಸ್ ಮಾಡಿಲ್ಲ. ಮತ್ತು ಅವ್ರು ಮಾಡಿದ ಕಾರ್ಯಕ್ರಮಗೆಲ್ಲ ಇವರೆಲ್ಲ ಹಿರಿಯರು ಸಪೋರ್ಟ್ ಮಾಡಿದ್ರೆ ಸಕ್ಸಸ್ಫುಲ್ ಆಗ್ಯಾವ ಅನಿಸ್ತೈತೆ ನನಗೆ. ಸರ್, ಈಗ ವಿಧಾನ ಪರಿಷತ್ನಲ್ಲಿ ಅಡ್ಡ ಮತದಾನದ ಕುರಿತಾಗಿ ತುಂಬಾ ಚರ್ಚೆ ಆಯ್ತು. ನಾಯಕರುಗಳಿಗೆ ಮೊದಲೇ ಗೊತ್ತಿತ್ತು ಇವರೇ ಅಡ್ಡ ಮತದಾನ ಮಾಡ್ಲಿದ್ದಾರೆ, ಯಾಕೆ ಒಂದು ಕ್ರಮ ಕೈಗೊಳ್ಳಿಲ್ಲ ಅನ್ನೋ ಪ್ರಶ್ನೆ ಹೇಳ್ತಾ ಇದೆ. ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಅಡ್ಡ ಮತದಾನ ಆಗಿದ್ದ ದಿನ ಪ್ರೂವ್ ಆಗಿಲ್ಲ. ನಮ್ ದಿನ ಈಗ ತನಿಖೆ ಪೂರಾ ಆಗಿ ಮತಗಳು ಬಿಜೆಪಿಯಿಂದ ಅಡ್ಡ ಮತದಾನ ಆಗಿಲ್ಲ. ನೋಡ್ರಿ, ನೀವು ಮಾತಾಡೋದು ನಾವು ಮಾತಾಡೋದು ಬೇರೆ ಆಗ್ತೈತಿ. ಬಟ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ಸೆಂಟ್ರದಿಂದ ಏನದ ಕನ್ಫರ್ಮೇಶನ್ ಆಗಿ ಬರ್ತೈತಿ, ಅವಾಗ ನಾವು ಅದನ್ನ ನಂಬೇಕಾಗ್ತೈತಿ. ಎಲ್ಲರೂ ಹೇಳಿದ್ದು ನಾವು ನಂಬಕ್ ಬರೋದಿಲ್ಲ. ಬಟ್ ಅದಕ್ಕೆ ಏನಾಗ್ತೈತಿ, ನಮ್ಮ ಅಧ್ಯಕ್ಷರಾಗ್ಲಿ ಅಥವಾ ನಮ್ದು ಸೆಂಟ್ರದಿಂದ ನಮ್ಮ ಟೀಮ್ ಆಗ್ಲಿ ಅವ್ರು ಡಿಸಿಷನ್ ತಗೋತಾರ, ಅದ್ರ ತಕ್ಕಂಗೆ ನಾವು ಆಕ್ಟ್ ಮಾಡ್ತೀವಿ.